ನಮಸ್ತೆ ಫ್ರೆಂಡ್ಸ್. ನಾನು ನಿಮ್ಮ ಹತ್ರ ಎಲ್ಲ ಒಂದು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಏನಂದರೆ ನನಗೆ ಇದರಲ್ಲಿ ಏನು ಬೆಳಿತೀವಿ ಏನು ಮಾಡ್ತೀವಿ ಗೊತ್ತಿಲ್ಲ. ಯಾಕೆಂದರೆ ಯೂಟ್ಯೂಬ್ ಚಾನಲ್ಲು ನೀನು ಮಾಡಿ ನೀನು ಮಾಡೋಕ್ಕಾಗಲ್ಲ ಮಮ್ಮಿ, ನೀನೇನು ಮಾಡೋಕ್ಕಾಗಲ್ಲ ಅಂತ ಫ್ರೆಂಡ್ಸು ಮಕ್ಕಳು ಎಲ್ಲ ಹೇಳಿದ್ದಾರೆ. ಬೇಡ ನಿಂಗೆ ಯಾಕೆ ಈ ಏಜಲ್ಲಿ ಅಂತ. ಆದರೆ ಏಜು ಮುಖ್ಯ ಅಲ್ಲ, ಮಾಡ್ತೀನಿ ಅನ್ನೋ ಮನಸ್ಸು ಮುಖ್ಯ, ಮಾಡೋದು ಮುಖ್ಯ ಅಂತ ನಂಗನ್ನಿಸಿದೆ. ಅದಕ್ಕೆ ನಾನು ಇದನ್ನ ಓಪನ್ ಮಾಡಿದ್ದೀನಿ. ಎಲ್ಲರೂ ಪದೇ ಪದೇ ರಿಕ್ವೆಸ್ಟ್ ಮಾಡಿ ಕೇಳಬಾರ್ದು, ನಂಗೆ ಗೊತ್ತಿದೆ. ಬಟ್ ಎಲ್ಲರೂ ಲೈಕ್ ಕೊಡಿ, ಎಲ್ಲರೂ ಶೇರ್ ಮಾಡಿ, ಎಲ್ಲರೂ ನೋಡ್ತಾ ಇದ್ದರೆ ಹೇಗೆ ಆರೋಗ್ಯನ ಸರಿ ಮಾಡ್ಕೋಬೋದು, ಹೆಂಗೆ ಏಜು ಮುಖ್ಯ ಅಲ್ಲ, ವೆಯ್ಟ್ ಲಾಸ್ನೂ ಕೂಡ ಮಾಡ್ಕೋಬೋದು, ಎಲ್ದಿಯಾದ ಊಟನ ಮಾಡ್ಬೋದು, ಇರೋದ್ರಲ್ಲೇ ಎಲ್ದಿ ಊಟನ ಮಾಡಿ ಚೆನ್ನಾಗಿರ್ಬೋದು ಅನ್ನೋದನ್ನು ನಾನು ಒಂದು ವೆಲ್ನೆಸ್ ಕೋಚ್ ಹತ್ರ ತಿಳ್ಕೊಂಡಿದ್ದೀನಿ. ಅದನ್ನು ನಿಮಗೂ ತಿಳಿಸ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಎಲ್ಲರೂ ನಂತರ ಎಷ್ಟೊಂದು ಜನ ಏಜ್ ಆದವರು ಇರ್ತೀರ, ಹುಡುಗಿರು ಇರ್ತೀರ, ಹುಡುಗರು ಇರ್ತೀರ, ಎಲ್ಲರೂ ಇರ್ತೀವಿ. ಆದರೆ ನಮ್ಮ ಮನೇಲಿ ಇರೋ ತಂದಿರೋ ತರಕಾರಿನ, ಹಣ್ಣುಗಳನ್ನ ನೆಟ್ಟಿಗೆ ತಿಂದನೆ ಯಾರಪ್ಪ ಮಾಡ್ತಾರೆ, ಎಲ್ಲರೂ ಹೊರಗಡೆ ಹೋಗಿದ್ದಾರೆ, ನಾನು ಇರೋದನ್ನೇ ತಿನ್ಬಿಡೋಣ, ತಂಗ್ಳನ್ನೇ ತಿನ್ಬಿಡೋಣ, ಇರೋ ಸಾಂಬಾರು ಫ್ರಿಜ್ಜಂದೇ ತಿನ್ಬಿಡೋಣ ಅಂಥೇಳಿ ತಿಂದು ನಮ್ಮ ಬಾಡಿನ ಆರೋಗ್ಯನ ಎಲ್ಲ ಹಾಳು ಮಾಡ್ಕೊಂಡಿರ್ತೀವಿ. ಅದನ್ನು ನಾನು ಮಾಡ್ಕೊಂಡಿದ್ದೆ. ಇವಾಗ ಸರಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸರಿಯೂ ಮಾಡ್ಕೊಂಡಿದ್ದೀನಿ, ಇನ್ನೂ ಮಾಡ್ಕೋಬೇಕು. ಅದರಿಂದ ಪ್ರತಿದಿನ ಅಂದರೆ ನನಗೆ ಒಂದೊಂದು ಫೋಟೋ ತೆಗೆದು ವಿಡಿಯೋ ಮಾಡಿ ನಾನು ಅಡುಗೆ ಮಾಡುವಾಗ ಆಗ್ಬೋದು, ಯಾವಾಗಲೇ ಆಗ್ಬೋದು, ಅದೇನೋ ಕೊಲೆಜ್ ಮಾಡೋಕ್ಕೆ ಬರಲ್ಲ. ಅದನ್ನು ಕಲ್ತ್ಕೊಂಡು ಪ್ರತಿದಿನ ನಾನು ಏನು ಮಾಡ್ತೀನೋ ಅದನ್ನು ನಿಮಗೆಲ್ಲ ಶೇರ್ ಮಾಡ್ತೀನಿ. ನಮಸ್ತೆ ಫ್ರೆಂಡ್ಸ್. ನಾನು ನಿಮ್ಮ ಹತ್ರ ಎಲ್ಲ ಒಂದು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಏನಂದರೆ ನನಗೆ ಇದರಲ್ಲಿ ಏನು ಬೆಳಿತೀವಿ ಏನು ಮಾಡ್ತೀವಿ ಗೊತ್ತಿಲ್ಲ. ಯಾಕೆಂದರೆ ಯೂಟ್ಯೂಬ್ ಚಾನಲ್ಲು ನೀನು ಮಾಡಿ ನೀನು ಮಾಡೋಕ್ಕಾಗಲ್ಲ ಮಮ್ಮಿ, ನೀನೇನು ಮಾಡೋಕ್ಕಾಗಲ್ಲ ಅಂತ ಫ್ರೆಂಡ್ಸು ಮಕ್ಕಳು ಎಲ್ಲ ಹೇಳಿದ್ದಾರೆ. ಬೇಡ ನಿಂಗೆ ಯಾಕೆ ಈ ಏಜಲ್ಲಿ ಅಂತ. ಆದರೆ ಏಜು ಮುಖ್ಯ ಅಲ್ಲ, ಮಾಡ್ತೀನಿ ಅನ್ನೋ ಮನಸ್ಸು ಮುಖ್ಯ, ಮಾಡೋದು ಮುಖ್ಯ ಅಂತ ನಂಗನ್ನಿಸಿದೆ. ಅದಕ್ಕೆ ನಾನು ಇದನ್ನ ಓಪನ್ ಮಾಡಿದ್ದೀನಿ. ಎಲ್ಲರೂ ಪದೇ ಪದೇ ರಿಕ್ವೆಸ್ಟ್ ಮಾಡಿ ಕೇಳಬಾರ್ದು, ನಂಗೆ ಗೊತ್ತಿದೆ. ಬಟ್ ಎಲ್ಲರೂ ಲೈಕ್ ಕೊಡಿ, ಎಲ್ಲರೂ ಶೇರ್ ಮಾಡಿ, ಎಲ್ಲರೂ ನೋಡ್ತಾ ಇದ್ದರೆ ಹೇಗೆ ಆರೋಗ್ಯನ ಸರಿ ಮಾಡ್ಕೋಬೋದು, ಹೆಂಗೆ ಏಜು ಮುಖ್ಯ ಅಲ್ಲ, ವೆಯ್ಟ್ ಲಾಸ್ನೂ ಕೂಡ ಮಾಡ್ಕೋಬೋದು, ಎಲ್ದಿಯಾದ ಊಟನ ಮಾಡ್ಬೋದು, ಇರೋದ್ರಲ್ಲೇ ಎಲ್ದಿ ಊಟನ